ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ವಿಧಾನಸಭಾ ಕ್ಷೇತ್ರದ ಚರ್ವಾಡ ಹೋಬಳಿಯಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೋರಾಟ ನಡೆಯುತ್ತಿರುವ ಸಂದರ್ಭದಲ್ಲೇ ಗ್ರಾಮದ ಗುಂಡಮ್ಮ ಎನ್ನುವ ಮಹಿಳೆಯು ತನಗೆ ಆದ ಅನ್ಯಾಯದ ಬಗ್ಗೆ ಅಳ್ಳು ತೋರಿಕೊಂಡಳು. ಇನ್ನು ಜೀವನವು ಸಾಗಿಸಲು ಕಷ್ಟಕರ ಸಂದರ್ಭದಲ್ಲಿ ಪಿಡಿಒ ಅವರು ಅವಳ ಬಂಡಿಯನ್ನ ಮುರಿದು ತೆಗೆದು ಹಾಕಿರ್ತಾರೆ. ಆದ್ರಿಂದ ಸ್ಥಳದಲ್ಲಿಯೇ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದಂತಹ ಶಶಿಧರ ಹೊಸಳ್ಳಿ ಅವರು 5,000 ರೂಪಾಯಿ ಕೊಟ್ಟು ಮಹಿಳೆಗೆ ಸಹಕರಿಸುತ್ತಾರೆ. ಏನಾಗುತ್ತೆ ಸಾಮಾನ್ಯ ಜನರ ಮೇಲಂದ್ರೆ ಅವ್ರದ್ದು ತರಕಾರಿ ಹಿಡ್ಕೊಂಡು ಮನೆ ಕಟ್ಟೋದವರೆಗೂ ಸಿಮೆಂಟಿನ ಬೆಲೆ ಇರ್ಬೋದು, ಕಲ್ಲಿನ ಬೆಲೆ ಇರ್ಬೋದು, ಎಲ್ಲವನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಸಾಮಾನ್ಯ. ಈ ನಾಡಿನ ಮುಖ್ಯಮಂತ್ರಿ ಮೇಲೆ ನಮಗೆ ಬಹಳ ಭರವಸೆ ಇತ್ತು. ಯಾಕಂದ್ರೆ ಇವರು ಫೈನಾನ್ಸ್ ಮಿನಿಸ್ಟ್ರು 7-8 ಸಾರಿ ಫೈನಾನ್ಸ್ ಮಂಡನೆ ಮಾಡ್ಯಾರ. ಅಂತ ಫೈನಾನ್ಸ್ ಬಿಲ್ಲನ್ನು ಇವರು ಒಳ್ಳೆ ಮಂಡಿಸ್ತಾರೆ ಅಂತಕ್ಕಂಥ ಭರವಸೆಯನ್ನು ಸಂಪೂರ್ಣ ಹುಸಿಗೊಳಿಸಿದ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಈ ಸಿದ್ದರಾಮಯ್ಯ. ಅದಕ್ಕೆ ಬಂಧುಗಳೇ, ಇವತ್ತ ರೈತರಿಗೆ ಇಷ್ಟು ಹೊರೆ ಆಗ್ತಾ ಇದೆ. ಸರಿಯಾಗಿ ಕರೆಂಟ್ ನೀಡ್ತಾ ಇಲ್ಲ. ಅವರು ಕರೆಂಟ್ ಬಿಲ್ ಫ್ರೀ ಕೊಡ್ತಕ್ಕಂಥ ಉದ್ದೇಶ ಇಟ್ಟುಕೊಂಡು ಯಾರಿಗೆ ಕರೆಂಟ್ ಬಿಲ್ ಬರ್ತದೆ ಅದು 800 ಇದ್ದಿಂದ 2,000 ಆಗಿದೆ. ಇಂಥ ಅನೈತಿಕ ಮತ್ತು ಅವೈಜ್ಞಾನಿಕ ಸರ್ಕಾರ ತಕ್ಷಣ ನಮ್ಮ ರಾಜ್ಯದಿಂದ ಕಿತ್ತೊಗಿಬೇಕು. ರಾಜ್ಯಪಾಲರ ಆಡಳಿತ ಬರಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಸರ್ಕಾರ ತಕ್ಷಣ ತೊಲಗಬೇಕಂತಕ್ಕಂಥ ಆಗ್ರಹದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಂಡಲದ ಅಧ್ಯಕ್ಷರುಗಳು ಪ್ರಮುಖರು ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಯುವಕರು ಬಂದಾಗಿನಿಂದ ಒಂದಿಲ್ಲ ಒಂದು ರೀತಿಯಿಂದ ಕರ್ನಾಟಕ ರಾಜ್ಯದ ಜನತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮತಾಂಧ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುವಂತ ಕೆಲಸವನ್ನ ಇವತ್ತು ರಾಜ್ಯದ ಸರ್ಕಾರ ಮಾಡುವುದರ ಜೊತೆಯಲ್ಲಿ ಇವತ್ತು ರಾಜ್ಯದ ಜನರ ಮೇಲೆ ಬೆಲೆಯನ್ನ ಏರಿಸುವ ಮುಖಾಂತರ ಹೊರೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಹುಶಃ ಅವರು ಯಾವ ಮಟ್ಟಕ್ಕೆ ಬೆಲೆಗಳನ್ನು ಏರಿಸಿದ್ದಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಬಡವರು ದಿನಬಳಕೆಯ ಸಾಮಗ್ರಿಗಳು ಏನು ಖರೀದಿ ಮಾಡ್ತಾರೆ, ಅದು ಜೋಳ ಇರ್ಬೋದು, ಬೇಳೆ ಇರ್ಬೋದು, ತರಕಾರಿ ಇರ್ಬೋದು, ಇನ್ನಿತರ ಯಾವುದೇ ಇರ್ಬೋದು, ಅಲ್ಲಿಂದ ಹಿಡ್ಕೊಂಡು ಬಡವರ ಮನೆಯಿಂದ ಹಿಡ್ಕೊಂಡು ಇವತ್ತು ಬೆಲೆ ಏರಿಕೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಗ್ಯಾರಂಟಿಯನ್ನ ಪೂರ್ತಿ ಮಾಡ್ತೇವೆ ಅಂತ ಹೇಳ್ತಾರೆ. ಯಾವ ಪ್ರಕಾರ ಗ್ಯಾರಂಟಿ ಪೂರ್ತಿ ಮಾಡ್ತೀರಿ ನೀವು? ಒಂದು ಕಡೆ ಗ್ಯಾರಂಟಿ ಕೊಡುವ ಮುಖಾಂತರ ಇನ್ನೊಂದು ಕಡೆ ಜನರ ಜೇಬನ್ನ ಹೊಡೆಯುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ತಾವು ಏರಿಸಿದ್ರಿ, ಇದರ ಪರಿಣಾಮ ಏನಾಗುತ್ತೆ? ಇವತ್ತು ಎಲ್ಲಾ ಸಾಮಗ್ರಿಗಳ ಬೆಲೆ ಹೆಚ್ಚಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನಿವಾರ್ಯ. ನೀವು ಒಂದು ಕಡೆಯಿಂದ ದುಡ್ಡು ಕೊಟ್ಟು ಇನ್ನೊಂದು ಕಡೆಯಿಂದ ಸಂಪೂರ್ಣ ಅನ್ನವನ್ನ ಕಸಿಯುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷರು ಒಂದು ಮಾತನ್ನ ಹೇಳಿದ್ರು, ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸಬೇಕನ್ನಂತ ಮಾತನ್ನ ಹೇಳಿದ್ರು. ಆದ್ರೆ ಇಳಿಸಲಿಲ್ಲ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಆಯ್ತು, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಆಯ್ತು. ಇಷ್ಟಾದ್ರೂ ಕೂಡ ಸರ್ಕಾರದ ಕಿವಿ ಮೇಲೆ ಸೊಪ್ಪು ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟವನ್ನು ನಾವು ಆರಂಭ ಮಾಡಿದ್ದೇವೆ. ಈ ಹೋರಾಟಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಬಡವರ ಮೇಲೆ, ಬಗ್ಗರ ಮೇಲೆ ನಿತ್ಯ ಜೀವನ ಮಾಡುವಂತಹ ಬಡವರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ರಿ. ಇದನ್ನ ಹಿಂದಕ್ಕೆ ಪಡೆದೇ ಇದ್ರೆ ಮುಂದೆ ಹಳ್ಳಿಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇವತ್ತು ಬೀದರ್ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಜನವಾಡದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕ ಹೋರಾಟ, ಬಿಡುವುದಿಲ್ಲ ನಾವು. ಯಾಕಂದ್ರೆ ಜನರ ಇವತ್ತು ಪ್ರತಿಪಕ್ಷದಾಗ ನಾವಿದ್ದೇವೆ. ಯಾವುದೇ ರೀತಿಯ ಜನರಿಗೆ ತೊಂದರೆ ಆಗಿದ್ರೆ ಭಾರತೀಯ ಜನತಾ ಪಾರ್ಟಿ ಸೈಡ್ ಕೊಡ್ರಿ ನೀವು. ಇಲ್ಲ ನಮ್ಮ ಪೂರನೇ ದಾರ ಬಿಟ್ಟು ಮಾಡಿ ಹಿಂದೆ ಬರ್ರಿ.
ಬಸ್ಸಿಗೆ ರೊಕ್ಕ ಹಾಕ್ತೇವೆ ಪೂರ ಖಾರದಿಟ್ಟು ನಾನು ಮಾಡಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ತೊಂದರೆಗಳನ್ನು ರಾಜ್ಯದ ಬಡ ಜನರ ಮೇಲೆ ಹೇರುವಂತ ಕೆಲಸವನ್ನ ಮಾಡ್ತಾ ಇದೆ. ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಎಲ್ಲ ಕಡೆ ಕಾನೂನನ್ನು ಮುರುವಂತಹ ಜಿಹಾದಿಗಳಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಒಂದು ಕಡೆ ಮಾಡಿದ್ರೆ, ಇನ್ನೊಂದು ಕಡೆ ಬಡವರ ಮನೆಗಳ ದಿನಬಳಕೆ ಸಾಮಗ್ರಿಗಳ ಬೆಲೆಗಳನ್ನು ಏರಿಸುವ ಮುಖಾಂತರ ಮಾಡ್ತಾ ಇದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮುಖಾಂತರ ಸಂಪೂರ್ಣ ದಿನಬಳಕೆಗೆ ಬರುವಂತಹ ಅದು ತರಕಾರಿ ಇರಬಹುದು, ಮನೆಯಲ್ಲಿರುವಂತಹ ಅನ್ನ ಬೇಳೆ ಸಾಮಗ್ರಿ ಇರಬಹುದು, ಎಲ್ಲದರ ಬೆಲೆಯನ್ನು ಏರಿಸುವಂತಹ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಒಂದು ಕಡೆಯಿಂದ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಅದೇ ಮನೆಗಳಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಅದನ್ನ ಖಂಡಿಸಿ ಬೆಲೆಯನ್ನ ಹಿಂದಕ್ಕೆ ಪಡಿಬೇಕಂತೇಳಿ ಒತ್ತಾಯವನ್ನ ಮಾಡಿ ಇವತ್ತು ಬೀದರ್ ವಿಧಾನಸಭಾ ಕ್ಷೇತ್ರದ ಹೋರಾಟವನ್ನ ಇವತ್ತು ಜನವಾಡ ಹೋಬಳಿಯಲ್ಲಿ ನಾವು ಮಾಡಿದ್ದೇವೆ. ನಮ್ಮ ಬೇಡಿಕೆಯನ್ನು ಈಡೇರಿಸಿದರೆ, ಬೆಲೆಗಳನ್ನು ಇಳಿಸದೇ ಇದ್ರೆ ಇಡೀ ಹಳ್ಳಿಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಈಗ ಶಾಸಕ ರಹೀಂ ಖಾನ್ ಅವರು ಬೆಲೆ ಸಮರ್ಥಿಸಿಕೊಂಡ್ರೆ ನೀನು ಇದ್ರಾಗ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕಾಗಿ ಬಡವರಿಗೆ ಹೆಲ್ಪ್ ಮಾಡೋ ಸಲುವಾಗಿ ಬೇರೆ ಬಿಜೆಪಿ ರಾಜ್ಯಗಳಕ್ಕಿಂತ ಅಂದ್ರೆ ನೀವು ಅಂದ್ರೆ ಮನೆಗಳ ಮೇಲೆ ಭಾರ ಹಾಕಿ ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಜನರಿಗೆ ಸವಲತ್ತು ಕೊಡ್ತೀರಿ. ಇದು ಯಾವ ತರದ ನ್ಯಾಯ ಕಾಂಗ್ರೆಸ್ ಸರ್ಕಾರದ್ದು? ಒಂದ್ ಕಡೆಯಿಂದ ಕೊಡ್ತೀರಿ, ಇನ್ನೊಂದ್ ಕಡೆಯಿಂದ ಕಸ್ಕೊಳ್ತೀರಿ. ಸರ್ ನಮ್ಮ ಭಾವರ ಸತ್ತಾರ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣ ಬಡಿಯುವಂತ ಕೆಲಸವನ್ನ ಮಾಡಬಾರದು. ರೈತರ ಮೇಲೆ ಹಾಕಿದಂತ ಬೆಲೆ ಹೋರಿಕೆಯನ್ನು ತಕ್ಷಣಕ್ಕೆ ಹಿಂದಕ್ಕೆ ಪಡಿಬೇಕಂತೇಳಿ ನಾನು ಬೇಡಿಕೆಯನ್ನು ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಬೆಲೆ ಏರಿಕೆಯ ವಿರುದ್ಧ ಇವತ್ತು ಜನವಾಡ ಈಗಾಗಲೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹೇಳಿದ್ರು, ರಾಜ್ಯದ ಮುಖ್ಯಮಂತ್ರಿನೂ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಭಾಗದ ಶಾಸಕರಾದಂಥ ರಹೀಂ ಖಾನ್ ಕೂಡ ಸಮರ್ಥನೆ ಮಾಡ್ಕೊಂಡಾರ ಅಂತ ಹೇಳಿ ರಹೀಂ ಖಾನ್ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ. ನೀವೇನು ಈ ಬಿಟ್ಟಿ ಭಾಗ್ಯ ಫ್ರೀ ಕೊಡ್ತಾ ಇದ್ರಿ, ನಿಮಗದು ಕೊಡಬೇಕು ಅನಿಸಿದ್ರೆ ನಿಮ್ಮ ಮನೆಯ ಸ್ವಂತ ಹಣವನ್ನು, ನಿಮ್ಮ ಕಾಂಗ್ರೆಸ್ ನಾಯಕರ ಸ್ವಂತ ಹಣವನ್ನು ಕೊಡ್ರಿ. ಇದೇ ಜನರ ಹತ್ರ ಕಿತ್ಕೊಂಡು ಇವ್ರದೇ ಎಲ್ಲ ಬೆಲೆ ಏರಿಕೆ ಮಾಡಿ ಇವ್ರದೇ ಕಿತ್ಕೊಂಡು ಇವರಿಗೆ ಕೊಡೋದು ನೀವು ಯಾವ ಪುರುಷಾರ್ಥದಲ್ಲಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಈ ಕ್ಷೇತ್ರ ಶಾಸಕರಿಗೆ ಕೇಳ್ತೇವೆ. ಅಷ್ಟೇ ಅಲ್ಲ, ಜನವಾಡದ ಒಬ್ಬ ತಾಯಿ ಪಾಪಿ ಇವಾಗ ಬಂದು ಅವರು ಈ ರಾಜ್ಯ ಸರ್ಕಾರ ವಿರುದ್ಧ ಗೋಳನ್ನು ಹಾಕ್ತಾ ಇದ್ದಾರೆ. ಇವತ್ತು PDO ಇಲ್ಲಿ ಯಾರಿದ್ದಾರೋ ಅವರು ಕೂಡ ತಕ್ಷಣದಲ್ಲಿ ಎಚ್ಚೆತ್ಕೊಳ್ಬೇಕು. ಕಾಂಗ್ರೆಸ್ನವ್ರಿಗೆ ಸಂಬಂಧಪಟ್ಟಂತ ಡಬ್ಬಿಗಳು ತೆಗೆದಿಲ್ಲ. ಒಬ್ಬ ಬಡ ಹೆಣ್ಮಗಳಿಗೆ ಸಂಬಂಧಪಟ್ಟಂತ ಡಬ್ಬಿಗಳು ಅವು ಯಾವ ವ್ಯಾಪಾರ ಮಾಡುವಂತ ಡಬ್ಬಿ ತೆಗೆದು ಅವಳಿಗೇನು ಲಾಸ್ ಮಾಡಿದಿರಿ, ಆ ತಾಯಿಗೆ ನೋಟಿಸ್ ಕೊಡ್ಲಾರ್ದೆ ತೆಗೆದಿರೋ ತಪ್ಪದ. ಈ ತಾಯಿಗೆ ಏನು ಲಾಸ್ ಮಾಡಿದಿರಿ, ಗ್ರಾಮ ಪಂಚಾಯತ್ ಅದನ್ನು ಭರಿಸಬೇಕು. ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಿಗೆ ಹೇಳ್ತೀವಿ, ನೀವು ಈ ರೀತಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಮುಂದೆ ನಿಮ್ಮದು ಕೂಡ ಟೈಮ್ ಸರಿಯಾಗಿರಲ್ಲ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ. ರಹೀಂ ಖಾನ್ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ, ನೀವೇನು ಈ ಬಿಟ್ಟಿ ಭಾಗ್ಯ ಫ್ರೀ ಕೊಡ್ತಾ ಇದ್ರಿ, ನಿಮಗದು ಕೊಡಬೇಕು ಅನಿಸಿದ್ರೆ ನಿಮ್ಮ ಮನೆಯ ಸ್ವಂತ ಹಣವನ್ನು, ನಿಮ್ಮ ಕಾಂಗ್ರೆಸ್ ನಾಯಕರ ಸ್ವಂತ ಹಣವನ್ನು ಕೊಡ್ರಿ. ಇದೇ ಜನರ ಹತ್ರ ಕಿತ್ಕೊಂಡು ಇವ್ರದೇ ಎಲ್ಲ ಬೆಲೆ ಏರಿಕೆ ಮಾಡಿ ಇವ್ರದೇ ಕಿತ್ಕೊಂಡು ಇವರಿಗೆ ಕೊಡೋದು ನೀವು ಯಾವ ಪುರುಷಾರ್ಥದಲ್ಲಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಈ ಕ್ಷೇತ್ರ ಶಾಸಕರಿಗೆ ಕೇಳ್ತೇವೆ. ಅಷ್ಟೇ ಅಲ್ಲ, ಜನವಾಡದ ಒಬ್ಬ ತಾಯಿ ಪಾಪಿ ಇವಾಗ ಬಂದು ಅವರು ಈ ರಾಜ್ಯ ಸರ್ಕಾರ ವಿರುದ್ಧ ಗೋಳನ್ನು ಹಾಕ್ತಾ ಇದ್ದಾರೆ. ಇವತ್ತು PDO ಇಲ್ಲಿ ಯಾರಿದ್ದಾರೋ ಅವರು ಕೂಡ ತಕ್ಷಣದಲ್ಲಿ ಎಚ್ಚೆತ್ಕೊಳ್ಬೇಕು. ಕಾಂಗ್ರೆಸ್ನವ್ರಿಗೆ ಸಂಬಂಧಪಟ್ಟಂತ ಡಬ್ಬಿಗಳು ತೆಗೆದಿಲ್ಲ. ಒಬ್ಬ ಬಡ ಹೆಣ್ಮಗಳಿಗೆ ಸಂಬಂಧಪಟ್ಟಂತ ಡಬ್ಬಿಗಳು ಅವು ಯಾವ ವ್ಯಾಪಾರ ಮಾಡುವಂತ ಡಬ್ಬಿ ತೆಗೆದು ಅವಳಿಗೇನು ಲಾಸ್ ಮಾಡಿದಿರಿ, ಆ ತಾಯಿಗೆ ನೋಟಿಸ್ ಕೊಡ್ಲಾರ್ದೆ ತೆಗೆದಿರೋ ತಪ್ಪದ. ಈ ತಾಯಿಗೆ ಏನು ಲಾಸ್ ಮಾಡಿದಿರಿ, ಗ್ರಾಮ ಪಂಚಾಯತ್ ಅದನ್ನು ಭರಿಸಬೇಕು. ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಿಗೆ ಹೇಳ್ತೀವಿ, ನೀವು ಈ ರೀತಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಮುಂದೆ ನಿಮ್ಮದು ಕೂಡ ಟೈಮ್ ಸರಿಯಾಗಿರಲ್ಲ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ. ವೈ ಅಂತ ಹೇಳ್ಬೇಕು, ಗರಿಬರು ನನಗೇನು ಬೇಕಾಗಿದ್ದದ ಬಿಜೆಪಿ ಸರ್ಕಾರ 150 ರೂಪಾಯಿ ಕಿಲೋ ಮಾಡಿದಾನು. ಕಾಂಗ್ರೆಸ್ ಅವ್ರು ಬಂದೆ 150 ರೂಪಾಯಿ ಕಿಲೋ ಟೊಮೆಟೊ ಬೇಡ್ಕೊಳ್ತೀನಿ ಕೂಡ
ಬೇಡ್ಕೊಳ್ತೀವಿ ನಾವನ್ರಿ ಸರ್. ನಾವು ಅಂಜಿ ಬಂಗಾರ ಬೇಡಿ ಅವನಿಗೆ ಕೊಟ್ಟಿದ್ದೇವೆ. ಹಲೋ, ಹಾ ನಮಸ್ತೆ ನಮಸ್ತೆ. ಏನೆಲ್ಲ ಬಡವ್ರದೆಲ್ಲ ಹೊಡೆದು ಬಿಟ್ರಲ್ಲ ಮೇಡಮ್. ಹಾ ಅವ್ರು ಇದು ಕರೋಡಪತಿ ನಾವು. ಕರೆಕ್ಟ್ ಅಮ್ಮ, ಕರೆಕ್ಟ್. ಹೊಡೆದ್ರೆ ಏನು ಸಿಗ್ತದೆ ಹೇಳಿ ನಿಮ್ಗೆ? ಇಲ್ಲ ಅವ್ರಿಗೆ ಕೇಳಿ ನೀವು ಪಲ್ಲೆ ಕೇಳಿ, ನಿಮ್ಗೆ ಕೇಳಕ್ ನಾವಿಲ್ಲ. ಈಗ ನೀವು ಅವರಿಗೆ ನೋಟಿಸ್ ಕೊಡಬೇಕು, ನಿಯಮ ಪ್ರಕಾರ ನೀವು ಮಾಡಬೇಕು. ಅದನ್ನ ಬಿಟ್ಟು ಒಡೆದು ಹಾಕಿದ್ರೆ ಅವ್ರು ದುನಿದ ಕಷ್ಟಪಟ್ಟು ದುಡ್ಡು ಜೋಡಿಸಿರ್ತಾರೆ. ಅವರು ಒಡೆದು ಹಾಕಿದ್ರೆ ನಿಮ್ಗೇನು ಸಿಗುತ್ತದು? ಇಲ್ಲ, ಒಡೆದ್ ತಪ್ಪಲ್ಲ ಮೇಡಮ್. ಒಡೆದ್ ತಪ್ಪಲ್ಲ ಮೇಡಮ್. ಎಂತೆಂತವ್ರಿ ಪಾಠ ಕಲಿಸ್ಲತ್ತಾಳಕಿ ನನಗೇನು. ಈ ಗುಂಡಮ್ಮ ಹೋರಾಟ ಮಾಡಿ ಕೇಳ್ರಿ. ಗುಂಡ ನನ್ನಿಂದ ತಕ್ಲೀಫ್ ಆಗ್ಲತ್ತದನ್ನ ಕೇಳ್ರಿ. ಇಲ್ಲ, ನೀವು ಮಾಡ್ರಿ. ನೀವು ಮಾಡ್ಲಿಕ್ಕೆ ಬ್ಯಾಡ ಅಂತ ಹೇಳ್ತಾ ಇಲ್ಲ ಮೇಡ್ರಿ. ಏನ್ ದರ್ಜಿ ಕೊಟ್ರ ಕೇಳಕರ ಕೇಳ್ರಿ. ನಿಮ್ಗ ನಿಯಮ ಪ್ರಕಾರ ಮಾಡ್ಲಿಕ್ಕೆ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ನಿಮ್ಗ ನೀವು ಒಡೆದಿದ್ದಿಲ್ಲ ಅಂತ ಬೆಂಕಿ ಹಚ್ಚಾರ ಸರ್. ಒಡೆದತ್ತೆ ಬೆಂಕಿ ಹಚ್ಚಲಿ ಹಾಕಿ ಪರವಾಗಿಲ್ಲ. ಈಗ ಏನ್ ಬಿ ಅದ ನೀವು ಪಂಚಾಯತ್ ಕಡೆ ಸರಿ ಮಾಡಿ ಸಹಾಯ ಮಾಡಿ ಸರಿ ಮಾಡಿಕೊಡ್ತೀವಿ. ಯಾಕಂದ್ರೆ ಈಗ ನಾವು ಹೋರಾಟಕ್ಕೆ ಬಂದಿವಿ. ಅವ್ರು ಕೇಳಿ, ಹೋರಾಟಕ್ಕೆ ಬಂದಿವಿ, ಮೀಡಿಯಾ ಮುಂದೆ ಗುಂಡಮ್ಮವ್ರು ಬಂದು ಹಳ್ಳಿ ಕತ್ತಾರ. ಅದಕ್ಕೆ ಏನ್ ಬಿ ಅದ ಸರಿ ಮಾಡ್ತೀವಿ. ಇಲ್ಲ ಕೇಳ್ರಿ, ರಾಜ್ಯನೇ ಇಲ್ಲಿಗಲ್ ಕಾಂಪ್ಲಿಕೇಟೆಡ್ ಬೇಡ. ಅದು ಏನಿದೆ ಅದು ಸರಿ ಮಾಡ್ಕೊಡ್ರಿ ಸರ. ಈಗ ನಂಬರ್ ಬರ್ಕೊಟ್ರಿ, ನೀ ಅವ್ನ್ ಬರ್ಕ್ ಹೋಯ್ತಿ, ಯಾರು ಮಾಡ್ಕೊತಿ ಮಾಡ್ಕೊಳ್ತಾರ. ಬಿಜೆಪಿಯವರು 5,000 ರೂಪಾಯಿ ಕೊಡ್ತಾರೆ ನನಗ. ಬಿಜೆಪಿ ಎಲ್ಲರೂ ಕೂಡ 5,000 ರೂಪಾಯಿ ಡಬ್ಬಿ ಹೋಗಿದ್ ನಾವು ಸಹಾಯಧನ ಮಾಡ್ತೇವೆ. ತಗೋ, ನೀವು ದಾನ ಮಾಡತ್ತೀರಿ, ಸತ್ತೋರಿಗೆ ಕೊಡತ್ತೀರಿ, ಕಾಲ್ ಮುರಿದೋಗಿದ್ ಕೊಡತ್ತೀರಿ. ಆಯ್ತು, ಡಬ್ಬಿ ರೊಕ್ಕ ಇಟ್ಕೋ, ಹೊಸ ಡಬ್ಬಿ ತಗೊಂಡು ಉದ್ಯೋಗ ಮಾಡಮ್ಮ. ಗ್ಲಾಸ್ ರೂಪಾಯಿ ಆಯ್ತು, 5,000 ರೂಪಾಯಿ ಇಟ್ಕೊಂಡು ಹೊಸ ಡಬ್ಬಿ ತಗೊಂಡು ಕೆಲಸ ಮಾಡ. ಕಾಂಗ್ರೆಸ್ ಸತ್ತು ಓಟ್ ಹಾಕ್ಬೇಡಿ ಜೀವನದಾಗ.